ರಾಜಕೀಯ ಕೂಡ ಬಹಳ ಜೋರಾಗಿ ನಡೀತಾ ಇದೆ. ಸಿದ್ದರಾಮಯ್ಯನವರು ಒಡೆಯೋದ್ರಲ್ಲಿ ನಂಬರ್ 1 ಅಂತ ವಿಪಕ್ಷದವರು ಆರೋಪ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಕ್ಕಲಿಗ ಹಾಗೆ ಲಿಂಗಾಯತ ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗಿನ ಸ್ವಾಮೀಜಿಗಳ ಜೊತೆ ಕೂತು ಚರ್ಚೆ ಮಾಡಿ ಮುಂದಿನ ಹೋರಾಟದ ಬಗ್ಗೆ ನಾವು ರೂಪುರೇಷೆ ಸಿದ್ಧಪಡಿಸ್ತೀವಿ ಅಂತ ವಿಪಕ್ಷದವರು ಹೇಳ್ತಾ ಇದ್ರೆ ಇದು ಸರ್ಕಾರದ ಪತನಕ್ಕೆ ಕಾರಣ ಆಗುತ್ತೆ ಅಂತ ವಿಪಕ್ಷದವರು ಎಚ್ಚರಿಕೆ ಕೂಡ ಕೊಡ್ತಾ ಇದ್ದಾರೆ. ರಾಜಕೀಯ ಹೇಗೆ ನಡೀತಾ ಇದೆ ಬನ್ನಿ ನೋಡೋಣ. ಸಿದ್ದರಾಮಯ್ಯ ಒಡೆಯೋದ್ರಲ್ಲಿ ಎಕ್ಸ್ಪರ್ಟ್ ನಂಬರ್ 1. ಲಿಂಗಾಯತರಲ್ಲೇ ಬೆಂಕಿ ಹಚ್ಚೋದು ಅಂದ್ರೆ ಭಾಗ ಮಾಡ್ಬಿಡೋದು, ಹೊಡೆದಾಡ್ರಿ ಸಾಯಿರಿ ಅಂತ. ಇದಕ್ಕೆ ನೀವು ಕೈ ಹಾಕಬೇಡಿ, ಚೇನು ಕೂಡ ಕೈ ಹಾಕ್ದಂಗೆ ಆಯ್ತದೆ. ಕಿತ್ಕೊಳ್ಳೋದು ಯಾವಾಗ ಅಂದ್ರೆ ತುಂಬಿ ತುಳುಕಬೇಕು. ಸಿದ್ದರಾಮಯ್ಯ ಒಡೆಯೋದ್ರಲ್ಲಿ ನಂಬರ್ 1 ಎಂದ ಅಶೋಕ್. ಸಿದ್ದರಾಮಯ್ಯ ಒಡೆಯೋದ್ರಲ್ಲಿ ಎಕ್ಸ್ಪರ್ಟ್ ನಂಬರ್ 1. ನ್ಯಾಯ ಒದಗಿಸೋ ಕೆಲಸ ಅಂತ ಡಿಸಿಎಂ ಡಿಕೆ ಕೌಂಟರ್. ಸತ್ಯಾಂಶ ಏನು ಅಂತ ತಿಳ್ಕೊಂಡು ಎಲ್ಲರಿಗೂ ನ್ಯಾಯವನ್ನು ಒದಗಿಸುವಂತ ಕೆಲಸ ನಾವು ಮಾಡ್ತೀವಿ. ಜಾತಿ ಗಣತಿ ವರದಿ ಸಮುದಾಯಗಳ ಮಧ್ಯೆ ಬೆಂಕಿ ಹಚ್ಚೋಕೆ ಕಾರಣ ಆಗಿದ್ರೆ ಮತ್ತೊಂದ್ ಕಡೆ ರಾಜಕೀಯವಾಗಿಯೂ ಯುದ್ಧಕ್ಕೆ ಕಾರಣ ಆಗಿದೆ. ಸಮುದಾಯಗಳ ಮಧ್ಯೆ ಬೆಂಕಿ ಹೊತ್ತಿರೋದ್ರಿಂದ ಸರ್ಕಾರಕ್ಕೂ ಟೆನ್ಷನ್ ತಂದಿಟ್ಟಿದೆ. ಜಾತಿ ಜ್ವಾಲೆ ಜೇನುಗೂಡಿಗೆ ಕೈ ಹಾಕಿರೋ ಸಿದ್ದರಾಮಯ್ಯಗೆ ದೊಡ್ಡ ಸವಾಲೇ ಎದುರಾಗಿದೆ. ಮೊನ್ನೆ ಕ್ಯಾಬಿನೆಟ್ ಸಭೆಯಲ್ಲಿ ಜಾತಿ ಗಣತಿ ವರದಿ ಮಂಡನೆ ಆಗಿದೆ. ಆದ್ರೆ ಏಪ್ರಿಲ್ 17ರ ಮಹತ್ವದ ಕ್ಯಾಬಿನೆಟ್ ಸಭೆಯಲ್ಲಿ ಜಾತಿ ಗಣತಿ ವರದಿ ಜಾರಿಯ ಭವಿಷ್ಯ ನಿರ್ಧಾರ ಆಗುತ್ತೆ. ಸಚಿವ ಸಂಪುಟ ಸಭೆ ಮೇಲೆ ಎಲ್ಲರ ಚಿತ್ತ ನೆಟ್ಟಿದೆ. ಮಂಡನೆಯಾಗಿದೆ. ಮಂಡನೆಯಾಗಿ ಅದ್ರ ಶಿಫಾರಸುಗಳು ಎಲ್ರಿಗೂ ಸಿಕ್ಕಿಲ್ಲ. ಅದರಿಂದ ಕೆಲವು ಮಂತ್ರಿಗಳು ಆ ಶಿಫಾರಸುಗಳನ್ನೆಲ್ಲ ನೋಡ್ಬೇಕು ಅಂತ ಅದು ನೋಡಿದ ಮೇಲೆ ಮುಂದಿನ ಗುರುವಾರ 4 ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಇದೆ. ಅದನ್ನು ಅಲ್ಲಿ ಚರ್ಚೆ ಮಾಡಿ ವಿಲ್ ಟೇಕ್ ಎ ಡಿಸಿಷನ್. ಜಾತಿ ಗಣತಿ ವರದಿಯನ್ನೇ ಅಸ್ತ್ರ ಮಾಡಿಕೊಂಡ ಬಿಜೆಪಿ ಸಿದ್ದರಾಮಯ್ಯ ಒಡೆಯೋದ್ರಲ್ಲಿ ನಂಬರ್ 1 ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಬೆಂಕಿ ಉಗುಳಿದ್ದಾರೆ. ಸಿದ್ದರಾಮಯ್ಯ ಒಡೆಯೋದ್ರಲ್ಲಿ ಎಕ್ಸ್ಪರ್ಟ್ ನಂಬರ್ 1, ದೇಶದಲ್ಲೇ ನಂಬರ್ 1 ಒಡೆಯೋದ್ರಲ್ಲಿ. ಪಾರ್ಟಿ ಒಡೆಯೋದ್ರಲ್ಲಿ ಹಿಂದೆ ಜೆಡಿಎಸ್ ಪಾರ್ಟಿನ ಹೊಡೆದ್ರು, ಅದರಿಂದ ಯಾವುದೋ ಸಮಾಜವಾದಿ ಪಾರ್ಟಿನ ಯಾವುದಿತ್ತು ಅಲ್ಲಿನೂ ಬಿಟ್ರು. ಈ ಕಾಂಗ್ರೆಸ್ ಬಂದಿದ್ದಾರೆ, ಕಾಂಗ್ರೆಸ್ ಯಾವಾಗ ಹೊಡಿತಾರೋ ಗೊತ್ತಿಲ್ಲ. ಅದು ನವೆಂಬರ್ಗೆ ಏನೋ ಫಿಕ್ಸ್ ಆದಂಗೈತೆ ಹೊಡೆಯೋದನ್ನು ಕೂಡ. ಜಾತಿಗಳ ಮಧ್ಯೆ ಬೆಂಕಿ ಹಚ್ಚೋ ಕೆಲಸ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ರೋಷಾವೇಶಗೊಂಡ್ರು. ಇದಕ್ಕೆ ತಿರುಗೇಟು ಕೊಟ್ಟಿರೋ ಡಿಕೆ ನಾವು ನ್ಯಾಯ ಒದಗಿಸೋ ಕೆಲಸ ಮಾಡ್ತೀವಿ ಅಂದ್ರು. ಈ ಜಾತಿ ಗಣತಿ ಏನಿದೆ ಇದು ಧರ್ಮಗಳನ್ನ ಹೊಡೆಯೋದಲ್ಲ, ಇದು ಒಕ್ಕಲಿಗರಲ್ಲೇ ಬೆಂಕಿ ಹಚ್ಚೋದು, ಲಿಂಗಾಯತರಲ್ಲೇ ಬೆಂಕಿ ಹಚ್ಚೋದು ಅಂದ್ರೆ ಭಾಗ ಮಾಡ್ಬಿಡೋದು, ಹೊಡೆದಾಡ್ರಿ ಸಾಯಿರಿ ಅಂತ. ಒಟ್ಟಾಗಬೇಕು ಅನ್ನೋ ಮನಸ್ಥಿತಿ ಅಲ್ಲ. ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗಬೇಕು. ಸಿಎಂ ಏನೋ ಇವತ್ತು ಅಸೆಂಬ್ಲಿಲೂ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆತುರದ ನಿರ್ಧಾರ ಯಾರು ತೆಗೆದುಕೊಳ್ಳೋದಿಲ್ಲ. ಎಲ್ಲರೂ ರಾಜಕಾರಣ ಸ್ಟೇಟ್ಮೆಂಟ್ ಮಾಡ್ತಾ ಇರ್ತಾರೆ. ಬಟ್ ಸತ್ಯಾಂಶ ಏನು ಅಂತ ತಿಳ್ಕೊಂಡು ಎಲ್ಲರಿಗೂ ನ್ಯಾಯವನ್ನು ಒದಗಿಸುವಂತ ಕೆಲಸ ನಾವು ಮಾಡ್ತೇವೆ. ವೋಟ್ ಬ್ಯಾಂಕ್ ರಾಜಕೀಯಕ್ಕೆ ಬಳಸ್ತಾ ಇದ್ದಾರೆ ಅಂತ ಕೇಂದ್ರ ಸಚಿವ ಜೋಶಿ ಆರೋಪಿಸಿದ್ರು. ಇದಕ್ಕೆ ಕೌಂಟರ್ ಕೊಟ್ಟ ಪರಮೇಶ್ವರ್ ಹಿಂದುಳಿದ ಸಮುದಾಯವನ್ನ ಮುಂದೆ ತರೋಕ್ ಮಾಡಿರೋದು ಅಂತ ಹೇಳಿದ್ದಾರೆ. ಇದನ್ನ ರಾಜಕೀಯಕ್ಕೆ ಉಪಯೋಗ ಮಾಡ್ತಾ ಇದ್ದಾರೆ, ಸಮಾಜಕ್ಕೆ ಕಲ್ಯಾಣ ಆಗ್ಬೇಕು ಅಂತ ಅವ್ರು ವಿಚಾರ ಮಾಡ್ತಾ ಇಲ್ಲ. ಜಾತಿಯ ಸಮೀಕ್ಷೆಯನ್ನ ರಾಜಕಾರಣಕ್ಕೆ ಉಪಯೋಗ ಮಾಡಿ ನಮಗೆ ಇದರಿಂದ ವೋಟ್ ಬ್ಯಾಂಕ್ ಜಾಸ್ತಿ ಹೆಂಗ್ ಮಾಡ್ಬೇಕು ಅನ್ನೋದು ವಿಚಾರ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಸಮಸ್ಯೆ ನೋಡಿ, ಇಲ್ಲಿ ಜಾತಿ ಗಣತಿ ಮಾಡುವ ಉದ್ದೇಶನೇ ಉದ್ಯೋಗ ಅವರಿಗೆ ಸಿಗಬೇಕು, ಶಿಕ್ಷಣ ಅವ್ರಿಗೆ ಸಿಗಬೇಕು, ಸಮಾಜದಲ್ಲಿ ಅವರಿಗೆ ಸ್ಥಾನಮಾನಗಳು ಸಿಗಬೇಕು ಅನ್ನೋ ಉದ್ದೇಶಕ್ಕಾಗಿ ಮಾಡೋದು. ಹಿಂದೆ ಉಳಿದಿದ್ದಾರೆ ಸಮಾಜ, ಯಾವುದೋ ಒಂದು ಸಮಾಜ ಹಿಂದೆ ಉಳಿದಿದ್ದಾರೆ ಅಂದಾಗ ಅವರನ್ನ ಮುಂದಕ್ಕೆ ತರುವಂತದ್ದು ಟರ್ಮ್ಸ್ ಆರ್ ರೆಫರೆನ್ಸ್ ಕೊಟ್ಟಿರೋದು. ಮುಸ್ಲಿಂ ನಂಬರ್ 1 ಹಿಂದೆ ಕುತಂತ್ರ ಎಂದ ಆರ್ ಅಶೋಕ್. ಮುಸ್ಲಿಂ ನಂಬರ್ 1 ಹಿಂದೆ ಕುತಂತ್ರ ಇದೆ ಅಂತ ಆರ್ ಅಶೋಕ್ ಸಿಡಿದಿದ್ರು. ಇದಕ್ಕೆ ತಿರುಗೇಟು ಕೊಟ್ಟಿರೋ ಎಚ್ ಸಿ ಮಹದೇವಪ್ಪ ಯಾರಿಂದಲೂ ಕಿತ್ಕೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ. ಈ ರಾಜ್ಯದಲ್ಲಿ ಮುಸ್ಲಿಮರೇ ನಂಬರ್ 1 ಅಂತ ತಯಾರು ಮಾಡಬೇಕಾದ್ರೆ ಇದರಲ್ಲಿ ಎಷ್ಟು ಕುತಂತ್ರ ಅಡಗಿದೆ, ಎಷ್ಟು ಈಗಾಗಲೇ ಟಿಪ್ಪು ಜಯಂತಿ ಮಾಡಿದವ್ರಿಗೆ ಮತ್ತೆ ಅವ್ರಿಗೆ 10,000 ಕೋಟಿ ಕೊಡ್ತೀನಿ ಅಂತ ಹೇಳಿ ಅವ್ರಿಗೆ 4% ರಿಸರ್ವೇಷನ್ ಕಾಂಟ್ರಾಕ್ಟಲ್ಲಿ ಕೊಡ್ತೀನಿ ಅಂತ ಹಿಂಗೆ ಬಹುಮಾನಗಳ ಮೇಲೆ ಬಹುಮಾನಗಳು ಕೊಟ್ಟಾಗೆ ಅರ್ಥ ಮಾಡ್ಕೊಬೇಕಾಯ್ತು ಈ ರಾಜ್ಯದ ಜನ. ಹಿಂಗೆ ಸಿದ್ದರಾಮಯ್ಯ ಇದ್ದರೆ ಕರ್ನಾಟಕದಲ್ಲೂ ಕೂಡ ಪಾಕಿಸ್ತಾನಗಳು, ಮಿನಿ ಪಾಕಿಸ್ತಾನಗಳು ಉತ್ಪತ್ತಿ ಆಗೋಕ್ಕೆ ದಾರಿ ಆಗ್ತದೆ. ಯಾರನ್ನ ಕಿತ್ಕೊಳ್ಳೋದಾಗಲಿ, ಕಿತ್ಕೊಂಡು ಇನ್ನೊಬ್ಬರು ಕೊಡೋದಾಗಲಿ, ಒಬ್ಬರಿಗೆ ಅನ್ಯಾಯ ಮಾಡೋದಾಗಲಿ ಇವ್ಯಾವೂ ಇದರ ಉದ್ದೇಶ ಅಲ್ಲ. ಒಬ್ಬರನ್ನ ಹಿಂದಕ್ಕೆ ಹಾಕಿ ಇನ್ನೊಬ್ಬರು ಮುಂದಕ್ಕೆ ತಳ್ಳಿ ಒಬ್ಬರು ಅವಕಾಶಗಳನ್ನ ತುಂಬಿಕೊಂಡು ಕಿತ್ಕೊಳ್ಳೋದು ಯಾವಾಗ ಅಂದರೆ ತುಂಬಿ ತುಳುಕಬೇಕು. ತುಂಬಿ ತುಳುಕ್ತಾ ಕಿತ್ಕೊಂಡು ಅಂತ ಕಿತ್ಕೊಂಡು ಅಂತ ಹೇಳಬೇಕು.
ಇಲ್ಲಿ ಯಾರಿಗೂ ಅನ್ಯಾಯ ಮಾಡಿ ಕಿತ್ಕೊಳ್ಳೋ ಪ್ರಶ್ನೆ ಬರೋದೇ ಇರೋಲ್ಲ. ಸಿದ್ದರಾಮಯ್ಯನವರೇ ಜೇನುಗೂಡಿಗೆ ಕೈ ಹಾಕ್ಬೇಡಿ ಅಂತ ಕೇಂದ್ರ ಸಚಿವ ವಿ ಸೋಮಣ್ಣ ಎಚ್ಚರಿಕೆ ಕೊಟ್ರು. ಮೇಲ್ವರ್ಗ ಕೆಳವರ್ಗ ಅಂತ ಯಾರಿಗೂ ಇಲ್ಲ ನಮ್ಮಲ್ಲಿ. ಅಂತದನ್ನ ಎತ್ಕಡ್ತಕ್ಕಂಥ ಕೆಲಸವನ್ನ ಮಾಡೋದು ನಿಮಗೆ ಸಮಂಜಸ ಅಲ್ಲ. ರಾಜ್ಯದಲ್ಲಿ ಯಾವ್ಯಾವ ಕೋಮಿನವರು ಎಷ್ಟೆಷ್ಟಿದೆ ಅನ್ನೋದು ನನಗಿನ್ನ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಇದಕ್ಕೆ ನೀವು ಕೈ ಹಾಕ್ಬೇಡಿ, ಇದೊಂದು ಜೇನುಗೂಡು ಕೈ ಹಾಕ್ದಂಗೆ ಆಯ್ತದೆ. ಈ ವರದಿ ಸರಿಯಾಗಿ ಮಾಡಿಲ್ಲ ಅನ್ನೋದಕ್ಕೆ ವಿರೋಧ ಇದೆ. ಅಂದ್ರೆ ನಿಮ್ಮ ವಾದ ಅವೈಜ್ಞಾನಿಕವಾಗಿದೆ ಈ ವರದಿ ಅಂತಲ್ಲ? ಖಂಡಿತ ಅದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ. ಇದೇನು ಮೊದಲನೇ ವರ್ಷ ಚರ್ಚೆ ಆಗ್ತಿರೋದು, ಈಗ ಎಷ್ಟು ವರ್ಷ ಆಗಿದೆ? ಇತ್ತ ನಮ್ಮ ಲಿಂಗಾಯತ ಸಮುದಾಯದ ಜನಸಂಖ್ಯೆಯೇ 1 ಕೋಟಿ ಇದೆ, ಆದ್ರೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಚರ್ಚೆ ಮಾಡ್ತೀವಿ ಅಂತ ಸಚಿವ ಎಂ ಬಿ ಪಾಟೀಲ್ ಹೇಳಿದ್ರು. ನಮ್ಮದು ಇವತ್ತು ದಿವಸ ಜನಸಂಖ್ಯೆ ಏನಿದಲ್ಲ ಇದು ಮೋರ್ ದೆನ್ 1 crore ದಾಟ್ತದೆ. 1 crore 10 ಲಕ್ಷ ಆಗ್ಬೋದು, 20 ಲಕ್ಷ ಆಗ್ಬೋದು, ಜಾಸ್ತಿನೇ ಆಗ್ಬೋದು. ಹೇಳಿದ್ರೆ ಯಾಕೆ ಇರೋದು ನಿಮ್ಗೆ ಹೇಳಿದ್ದೀನಿ. ಈಗ ಇದನ್ನೆಲ್ಲರೂ ಚರ್ಚೆ ಮಾಡ್ತೀವಿ. ಇದಕ್ಕೇನಾದ್ರು ಪರ್ಯಾಯ ಮಾರ್ಗ ಇದೆಯಾ? ಒಟ್ಟರು ಒಂದೇ ಹೆಡ್ನಾಗ ತರಬೇಕು ಅನ್ನೋದು ಅದಕ್ಕೆ ಕಷ್ಟ ಇದೆ. ಯಾಕಂದ್ರೆ ಆ ಸಮುದಾಯಗಳು ಒಪ್ಪಲಿಕ್ಕಿಲ್ಲ, 2Aದಾಗಿದ್ದ ಸಮುದಾಯಗಳು ಅವ್ರು ಒಪ್ಪಲಿಕ್ಕಿಲ್ಲ. ಸೊ ಇದೆಲ್ಲ ಸಮಸ್ಯೆಗಳು. ಇದನ್ನು ಹೆಂಗೆ ಬಗೆಹರಿಸಬೇಕು, ಏನಾದರೂ ಉಪಾಯಗಳದಾವ ಅಂಥೇಳಿ. ಆದರೆ ಇಷ್ಟೇ, ಯಾವುದೂ ಸಂಘರ್ಷಗಳಿಲ್ಲ. ಎಲ್ಲರೂ ಕೂಡಿಸಿ ನಮ್ಮ ಲಿಂಗಾಯತ ಇದು ಪ್ರಶ್ನೆ ಬಂದಾಗ ನಾವು ಕೂಡ್ಕೊಂಡು ಚರ್ಚೆ ಮಾಡಿ ಇದನ್ನು ಒಂದು ತರ್ತೀವಿ. ಹೀಗೆ ಲಿಂಗಾಯತ ಸಚಿವರು ಹೇಳ್ತಾ ಇದ್ರೆ ಪಕ್ಷದಲ್ಲಿ ಲಿಂಗಾಯತ ಶಾಸಕರು ಆಕ್ರೋಶ ಏನು ಸುಮ್ಮನಿಲ್ಲ, ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ಪಕ್ಷದಲ್ಲೇ ಜಾತಿಗಣತಿ ವಿಚಾರವಾಗಿ ತಿಕ್ಕಾಟ ನಡೀತಾ ಇದೆ. ಜಾತಿಗಣತಿ ವರದಿಯಲ್ಲಿ ಒಕ್ಕಲಿಗ ಲಿಂಗಾಯತ ಸಮುದಾಯದ ಜನಸಂಖ್ಯೆ ಕಡಿಮೆ ತೋರಿಸಿರೋದಕ್ಕೆ ಶಾಸಕರೇ ಅಸಮಾಧಾನ ಹೊರಹಾಕಿದ್ದಾರೆ. ಮುಂದಿನ ಹೋರಾಟದ ಬಗ್ಗೆ ಸ್ವಾಮೀಜಿಗಳ ಜೊತೆ ಚರ್ಚೆ ಮಾಡಿದ್ದಾರೆ. ಸಮುದಾಯದ ಸಂಖ್ಯೆ ತುಂಬಾ ಕಡಿಮೆ ತೋರಿಸಲಾಗಿದೆ. ಚಿನ್ನಪ್ಪ ರೆಡ್ಡಿ ಆಯೋಗದಲ್ಲೇ ಸಮುದಾಯದ ಸಂಖ್ಯೆ ಹೆಚ್ಚಿತ್ತು, ಈಗ ದಿಢೀರ್ ಅನ್ನುವಂತೆ ಕಡಿಮೆ ಆಗೋದಕ್ಕೆ ಹೇಗ್ ಸಾಧ್ಯ ಅಂತ ತಮ್ಮದೇ ನಾಯಕರಿಗೆ ಕಾಂಗ್ರೆಸ್ ಶಾಸಕರು ಪ್ರಶ್ನೆ ಮಾಡಿದ್ದಾರೆ. ಇನ್ನು ಶೀಘ್ರದಲ್ಲೇ ಒಕ್ಕಲಿಗ ಲಿಂಗಾಯತ ಶ್ರೀಗಳು ಸಭೆ ಸೇರೋ ಸಾಧ್ಯತೆ ಇದೆ. ಜಾತಿ ವರದಿ ವಿಚಾರವಾಗಿ ಒಟ್ಟಾಗಿ ಹೋರಾಡೋ ಸಾಧ್ಯತೆ ಇದೆ. ಇಷ್ಟು ದಿನ ಸೀಕ್ರೆಟ್ ಆಗಿದ್ದ ಜಾತಿಗಣತಿ ವರದಿ ಬಹಿರಂಗ ಆಗ್ತಾ ಇದ್ದಂತೆ ಹಲವು ಸಮುದಾಯದ ಆಕ್ರೋಶಕ್ಕೂ ಕಾರಣ ಆಗಿದೆ. ರಾಜಕೀಯ ನಾಯಕರ ಮಧ್ಯೆ ಜಟಾಪಟಿಯೂ ನಡೀತಾ ಇದೆ. ಬ್ಯೂರೋ ರಿಪೋರ್ಟ್, TV9.